ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸ್ನೇಹಿತರೆ, ನಾನು ಸಂಕ್ರಾಂತಿ ದಿನ 6 ತರಹದ ಎಳ್ಳಿನ ಉಪಯೋಗ ಮತ್ತು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತಾರೆ ಆವಾಗ ಹೇಳುವಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಸೂರ್ಯ ಗಾಯತ್ರಿ ಮಂತ್ರ ಮತ್ತು ಸೂರ್ಯ ಮಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ಕಡೆ ಈ ಸಂಕ್ರಾಂತಿ ಒಳಗೆ ರೈತರೆಲ್ಲ ಬೆಳೆದಿರುವಂಥ ಒಂದು ಕಾಳುಗಳನ್ನೆಲ್ಲ ಇಟ್ಟು ಲಕ್ಷ್ಮೀ ಪೂಜೆ ಮಾಡ್ತಾರೆ. ನಾವು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಮಹಾಲಕ್ಷ್ಮಿಯ ಒಂದು ಸ್ತೋತ್ರವನ್ನು ಹೇಳಿದರೆ ಸಾಕು ಸ್ನೇಹಿತರೆ. ಮಹಾಲಕ್ಷ್ಮಿ ಎಳ್ಳಿನೊಳಗೆ ವಾಸ ಮಾಡಿರ್ತಾ ಅಂತ, ಹಾಗಾಗಿ ನಾವು ಅವತ್ತು ಆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳೋಣ. ಮತ್ತು 6 ಎಳ್ಳಿನ ಮಹತ್ವಗಳೇನಪ್ಪ ಅಂತಂದ್ರೆ ಹೇಳ್ತೀನಿ. ಮೊದಲನೇದಾಗಿ ನಮಗೆ ಉತ್ತರಾಯಣ ಪುಣ್ಯಕಾಲ 6:44 ಸಿಗುತ್ತೈತಿ ಗುರುವಾರ. ನಾಳೆ ಅಂದ್ರೆ ಮಂಗಳವಾರ ಧನುರ್ಮಾಸ ಮುಕ್ತಾಯ ಆಗುತ್ತೆ. ಹಂಗೆ ಭೋಗಿ ಹಬ್ಬನೂ ನಾಳೆ ಮಾಡಕ್ಕಂತಾರೆ. ಯಾಕಂದರೆ ನಾಡ್ದ ಏಕಾದಶಿ ತಿಥಿ ಇರೋದ್ರಿಂದ ನಮಗೆ ಭೋಗಿ ಹಬ್ಬ ಮಾಡೋಕ್ಕೆ ಬರೋಂಗಿಲ್ಲ. ಪ್ರತಿ ವರ್ಷವೂ ಏನಾಗುತ್ತೆ, ಫಸ್ಟ್ ಭೋಗಿ ಹಬ್ಬ ನಂತರ ಸಂಕ್ರಾಂತಿ ಮಾಡ್ತೀವಿ. ಆದರೆ ಈ ಸಲ ಈಗ ಧನುರ್ಮಾಸ ನಾಳೆ ಮುಗಿತೈತಿ. ನಾಳೆ ಭೋಗಿ ಹಬ್ಬನೂ ಮಾಡಿಕೊಂಡು ಮತ್ತು ನಾಡಿದ್ದು ಏಕಾದಶಿನ ಮಾಡಿಕೊಂಡು ಗುರುವಾರ ಸಂಕ್ರಾಂತಿಯನ್ನು ಮಾಡೋಣ. ಈಗ ಎಳ್ಳಿನ ಮಹತ್ವ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಎಳ್ಳನ್ನು ನಾವು ಸಣ್ಣಗೆ ಕುಟ್ಟಿ ಪುಡಿ ಮಾಡಿಕೊಂಡು ಎಣ್ಣೆಯೊಳಗೆ ಮಿಕ್ಸ್ ಮಾಡಿ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಸ್ನಾನಕ್ಕೆ ಹೋಗಬೇಕಾದ್ರೆ, ಈಗೇನು 6:44 ಉತ್ತರಾಯಣ ಕಾಲ ಬರುತ್ತಲ್ಲ, ಆ ಟೈಮ್ಗೆ ಸರಿಯಾಗಿ ನಾವು ಸ್ನಾನ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಸಿಗುತ್ತಂತ. ಧನ ಧಾನ್ಯ ಸಂಪತ್ತು ಆರೋಗ್ಯ ಎಲ್ಲವೂ ಲಭಿಸುತ್ತಂತ ಸ್ನೇಹಿತರೆ. ಅದನ್ನು ಪುಡಿ ಮಾಡಿ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು. ತಲೆಗೆ ಹಚ್ಕೋಬಾರ್ದು, ತಲೆ ಸ್ನಾನ ಮಾಡಿರಿ, ಅದರ ಎಳ್ಳನ್ನು ಮೈಗೆ ಹಚ್ಕೋರಿ. ಒಂದೇದಾಯಿತು. ಸ್ನಾನ ಆದ ನಂತರ ಎಳ್ಳನ್ನು ದೇವರಿಗೆ ಹುರಿದು ಎಳ್ಳು ಬೆಲ್ಲ ನೈವೇದ್ಯ ಮಾಡಬೇಕು. ಆಮೇಲೆ ಅದೇ ಎಳ್ಳನ್ನು ನಾವು ಪ್ರಸಾದವಾಗಿ ಸ್ವೀಕರಿಸಬೇಕು. ಅವತ್ತು ದೇವಸ್ಥಾನಕ್ಕೆ ಹೋಗೋದಾದ್ರೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಇಲ್ಲಾಂದ್ರೆ ಮನೆಯೊಳಗೆ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಎಳ್ಳನ್ನು ದಾನ ಮಾಡಬೇಕು. ಮತ್ತು ಹಿರಿಯರಿಗೆ ಅವತ್ತು ಎಳ್ಳಿನ ಒಂದು ಅರ್ಘ್ಯವನ್ನು ಕೊಡ್ತಾರೆ. ಇಷ್ಟು ಎಳ್ಳಿನ ಒಂದು ಮಹತ್ವ. ಸ್ನಾನ ಆಗಿ ಪೂಜೆ ಆದ ತಕ್ಷಣ ಒಂದು ಸೂರ್ಯ ಮಂತ್ರವನ್ನು ಹೇಳ್ಕೊಡ್ತೀನಿ. ಈ ಸೂರ್ಯ ಮಂತ್ರವನ್ನು ತಪ್ಪದೆ ಎಲ್ಲರೂ ಹೇಳ್ಕೊರಿ. ಆಮೇಲೆ ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತೀನಿ. ಜಪಾಕುಸುಮ ಸಂಕಾಶಂ ಕಾಶಿಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಸೂರ್ಯ ಮಂತ್ರ. ಈ ಸೂರ್ಯ ಮಂತ್ರವನ್ನು ಹೇಳ್ಕೊಂಡ್ರೆ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ ಸ್ನೇಹಿತರೆ. ಈಗ ಸೂರ್ಯನಾರಾಯಣನ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತೀನಿ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ ಥರ ಒಂದೈತಿ. ಇನ್ನೂ ಒಂದು ಮಂತ್ರ ಐತಿ, ಯಾವುದಾದ್ರೂ ಒಂದು ಹೇಳ್ಕೊರಿ. ಓಂ ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊರಿ. ಇನ್ನು ಮಹಾಲಕ್ಷ್ಮಿ ಪೂಜೆ ಮಾಡಿ, ಮನೆಯಲ್ಲಿ ಪೂಜೆ ಮಾಡಿ ಮಹಾಲಕ್ಷ್ಮಿಯ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಭಾಳ ಸರ್ವಶ್ರೇಷ್ಠವಾದಂಥ ಮಂತ್ರ ಇದು. ಈ ಮಂತ್ರವನ್ನು ಹೇಳ್ಕೊರಿ. ನಾವು ರೈತರು ಪೂಜೆ ಮಾಡ್ತಾರೆ, ನಾವು ಪೂಜೆ ಮಾಡಲಿಲ್ಲ ಅಂದ್ರೆ ಕಾಳುಗಳನ್ನು ಅಟ್ಲೀಸ್ಟ್ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಬರೀ ತೋರಿಸ್ಕೊಡ್ತೀನಿ ಯಾವ ಥರ ಐತಂತ. ಧನಲಕ್ಷ್ಮೀ ದಯಾರೂಪಾಂ ಧಾನ್ಯಲಕ್ಷ್ಮೀ ಹರಿಪ್ರಿಯಾಂ ವಿದ್ಯಾಲಕ್ಷ್ಮೀ ಜಗದ್ದಾತ್ರಿ ಅಷ್ಟಲಕ್ಷ್ಮೀ ಸದಾ ಭಜೆ ಪದ್ಮಹಸ್ತಾಂ ಪದ್ಮನೇತ್ರೀಂ ಪದ್ಮಪೀಠ ನಿವಾಸಿನೀಂ ಸರ್ವಮಾಣಿಕ್ಯ ಭೂಷಾಢ್ಯಂ ಸ್ವರ್ಣಧಾತ್ವಾಂ ನಮಾಮ್ಯಹಂ. ನೋಡಿದ್ರಲ್ಲ ಸ್ನೇಹಿತರೆ, ಎಳ್ಳಿನ ಮಹತ್ವ, ಸೂರ್ಯ ಗಾಯತ್ರಿ ಮಂತ್ರ, ಸೂರ್ಯ ಮಂತ್ರ ಮತ್ತು ಮಹಾಲಕ್ಷ್ಮಿ ಮಂತ್ರ ತಪ್ಪದೆ ಸಂಕ್ರಾಂತಿ ದಿನ ಎಲ್ಲರೂ ಹೇಳ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗ್ರಿ. ಧನ ಧಾನ್ಯ ಸಂಪತ್ತನ್ನು ಕರುಣಿಸ್ತಾರೆ ಅವರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.